ಶತಮಾನದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಮಾನತೆಯನ್ನು ತರಲಿಕ್ಕೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರಗಳು, ಮೌಢ್ಯಗಳು, ಮೂಢನಂಬಿಕೆಗಳು ಇವೆಲ್ಲವನ್ನು ಕೂಡ ಹೋಗಲಾಡಿಸಬೇಕು. ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿತು. ಅದಕ್ಕಾಗಿ ಅವರು ಜೀವನದ ಉದ್ದಕ್ಕೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ನಾವು ಬಸವಾದಿ ಶರಣರನ್ನ ನುಡಿದಂತೆ ನಡೆದವರು ಅಂತ ಕರಿತೀವಿ. ಏನ್ ಪ್ರತಿಪಾದನೆಯನ್ನ ಮಾಡಿದ್ರು ಅದರಂತೆ ನಡ್ಕೊಂಡಿದ್ರು ಅವರ ಜೀವನದಲ್ಲೂ ಕೂಡ. ಆದ್ರೆ ಸಿದ್ಧಾಂತ ಹೇಳೋದು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಆ ತರ ಇರಲಿಲ್ಲ. ಅವರು ಏನು ಹೇಳ್ತಾರೆ, ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಂತೆ ಬಾಳಬೇಕು, ಎಲ್ಲರೂ ಮನುಷ್ಯರಾಗಬೇಕು. ಹೇಳೋದೊಂದು ಮಾಡೋದೊಂದು ಇರಲಿಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದು. ಆಮೇಲೆ ನೀವೆಲ್ಲ ಮುಸಲ್ಮಾನರು ದೂರ ಇರಿ ಅಂತ ಹೇಳೋದು. ಅದಾಗಬಾರ್ದು. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಅಂತ ಹೇಳೋದು ಬಾಯಿನಲ್ಲಿ. ಮಾಡೋದು ಮಾತ್ರ ನೀವು ದೂರ ಇರ್ರಿ. ಬಸವಾದಿ ಶರಣರು ಏನ್ ಹೇಳಿದ್ರು ಅಂತಂದ್ರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವು ಕೂಡ ನನಗೆ ಇವ ನಮ್ಮವ ಹೇಳೋದು ಮಾತ್ರ ಇವನಾರವ ಅಂತ ಹೇಳ್ಬೇಡ. ಯಾವ ನಮ್ಮವ ಅಂತ ಮಾತ್ರ ಇಲ್ಲ. ಬಸವಾದಿ ಶರಣರು ಹೇಳಿದ್ರು, ಎಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು. ನಾವು ಯಾವ್ದಾವ್ದು ಜಾತಿ ಇರೋದ್ರಿಂದ ಜಾತಿ ನಾವು ಹುಟ್ಟುಬಿಟ್ಟಿದ್ದೀವಪ್ಪ. ನಾನು ಕುರುಬರ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ. ಆ ಗಂಗಾಧರಪ್ಪ ಒಡ್ರ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ. ಓವಿ ಜನಾಂಗ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ದ. ಇಲ್ಲ, ಜಾತಿ ಇಟ್ಟು ಹುಟ್ಟುಬಿಟ್ಟಿದ್ದೀವಪ್ಪ. ಹಾಗಂತೇಳಿ ಜಾತಿ ಮಾಡಕ್ ಹೋಗದ, ನಾವು ಮನುಷ್ಯರಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ಹೋಗದ. ಮನುಷ್ಯನನ್ನ ಪ್ರೀತಿಸ್ತೇನೆ, ದ್ವೇಷಿಸೋದು ಇದೆಯಲ್ಲ, ಅದು ಅಮಾನವೀಯವಾದದ್ದು. ಮನುಷ್ಯನನ್ನು ಪ್ರೀತಿಸುವುದು ಮಾನವೀಯವಾದದ್ದು. ಮನುಷ್ಯನನ್ನು ದ್ವೇಷಿಸತಕ್ಕಂಥದ್ದು ಅಮಾನವೀಯವಾದದ್ದು. ಗುಳಿಯಟ್ಟಿ ಶೇಖರ್ ಮನುಷ್ಯನನ್ನು ಪ್ರೀತಿಸಬೇಕು ಅಲ್ವಾ?